Hello friends, welcome back to my channel Lekha Priya's Multipurpose Channel. ಇವತ್ತಿನ ಡೈಲಿ ರೂಟೀನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ. ಇವತ್ತು ಥರ್ಸ್ಡೇ ಗುರುವಾರ. ಆಸ್ ಯೂಶುವಲ್ ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ನಾನು ರೆಡಿಯಾಗಿ ಡ್ಯೂಟಿಗೆ ಹೋಗಿ ಬಂದ ಮೇಲೆ ನಾನು ಸ್ವಲ್ಪ ವಿಡಿಯೋ ಮಾಡೋದಿತ್ತು, ಎಡಿಟಿಂಗ್ ಮಾಡೋದಿತ್ತೆಲ್ಲ ಮಾಡಿ ತಲೆ ಸ್ನಾನ ಮಾಡಿಕೊಂಡು ಸ್ವಲ್ಪ ಹೇರ್ ಮಾಸ್ಕ್ ಒಂದು ವಿಡಿಯೋ ಮಾಡೋದಿತ್ತು, ಅದೆಲ್ಲ ಮಾಡಿ ತಲೆ ಸ್ನಾನ ಮಾಡಿಕೊಂಡೆ. ಪೂಜೆ ಕೂಡ ಮಾಡಿದೆ. ಸ್ವಲ್ಪ ಸ್ಯಾರಿ ಪರ್ಚೇಸಿಂಗ್ ಮಾಡೋಣ ಅಂತ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಬಟ್ ಯಾಕೋ ನಂಗೆ ಟೈಮ್ ಸಾಕಾಗಲಿ, ವರ್ಕೌಟ್ ಆಗಲಿಲ್ಲ ಟೈಮಿಂಗು. ಎಸ್, ನಾನು ಈ ಒಂದು ಟಾಪ್ನ ಮನೇಲಿ ಇವತ್ತು ವೇರ್ ಮಾಡಿದ್ದೀನಿ. ರಾದರ್ ದ್ಯಾನ್ ಟು ವೇರ್ ನೈಟೀಸ್, ಡೈಲಿ ನೈಟೀಸ್ ಹಾಕೊಳ್ತಾನೆ ಇರ್ತೀನಿ ಮನೆಯಲ್ಲಿ. ಇದು ನನ್ನ ತಂಗಿಯ ಟಾಪ್. ಅವಳಿಗೆ ಬೇಡ ಅಂತ ಜಸ್ಟ್ ಡಿಸ್ಕಾರ್ಡ್ ಮಾಡಿದ್ಲು. ನಾನು ಇದನ್ನ ಹಾಕೊಂಡೆ. ಜಸ್ಟ್ ಸ್ವಲ್ಪ ಚೆಸ್ಟ್ ಹತ್ರ ಸ್ವಲ್ಪ ಟೈಟ್ ಆಗುತ್ತೆ ಅನ್ನೋದ್ಬಿಟ್ರೆ ಇನ್ನು ಪರ್ಫೆಕ್ಟ್ ಆಗಿ ಸೈಜ್ ಆಗುತ್ತೆ ನನಗೆ. ಸೊ ಎಡಿಟಿಂಗ್ ಮಾಡ್ತಾ ಯಾಕೊಂದು ವಿಡಿಯೋ ಮಾಡಬಾರ್ದು, ಸುಮ್ಮನೆ ಜಸ್ಟ್ ಡೈಲಿ ರೂಟೀನ್ ವಿಡಿಯೋ ಅಂತಂದು ನಾನು ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಇನ್ನೇನು ಈವ್ನಿಂಗ್ ಆಗ್ತಾ ಇದೆ, ಕಾಫಿ ಟೈಮ್. ಕಾಫಿ ಜೊತೆ ನಾನೇನು ಸ್ನ್ಯಾಕ್ಸ್ ಯೂಶಲಿ ತಿನ್ನಲ್ಲ. ಯಾವಾಗಾದ್ರೂ ಕ್ರೇವಿಂಗ್ ಅನ್ಸಿದ್ರೆ ಮಾತ್ರ ನ್ಯೂಟ್ರಿಚಾಯ್ಸ್ ಬಿಸ್ಕೆಟ್ ಒಂದೆರಡು ತಿಂತೀನಿ ಕಾಫಿ ಜೊತೆಲಿ ಈವ್ನಿಂಗ್ ಟೈಮ್. ಸೊ ಪೂಜೆ ಎಲ್ಲ ಆಯಿತು. ಈಗ ಟ್ಯೂಷನ್ಸ್ಗೆ ಕ್ಲಾಸಸ್ಗೆ ಮಕ್ಕಳು ಬರ್ತಾರೆ. ನಮ್ಮ ಮನೆಯವರು ನಮ್ಮ ಹೊಲದಿಂದ ಆರ್ಗ್ಯಾನಿಕ್ ಬನಾನಾ ಫುಲ್ ಗೊನೆ ತಂದಿದ್ರು. ಅದನ್ನ ಹೇಳೋಕೆ ನೀವು ಮರ್ತ್ಬಿಟ್ಟೆ. ಅವಾಗಲೇ ಸ್ವಲ್ಪ ಕಡಿಮೆ ಆಗಿದೆ, ಯಾಕಂದ್ರೆ ಒಂದು ಗೊನೆ ಫುಲ್ ಕಾಯಿ ಬಾಳೆಹಣ್ಣು ತಂದಿದ್ರು, ಬಾಳೆಕಾಯಿ ಗೊನೆ ತಂದಿದ್ರು. ಅದೊಂದು 3 days 4 days ಅಲ್ಲಿ ಹಣ್ಣು ಆಗ್ತಾ ಬಂತು. ನೇಬರ್ಸ್ಗೆಲ್ಲ ಕೊಟ್ವಿ. ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತಂದ್ರು. ನಾವು ಕೂಡ ತಿಂದ್ವಿ, ನನ್ನ ಮಗ ಕೂಡ ತಿಂದ. ಟ್ಯೂಷನ್ ಮಕ್ಕಳಿಗಂತೂ ಡೈಲಿ ಕೊಡ್ತಾ ಬಂದೆ. ಬ್ರದರ್ಸ್ ಮನೆಗೆಲ್ಲ ಕಳಿಸಿದ್ವಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಒಂಥರ ಡಿಫ್ರೆಂಟ್ ಆರ್ಗ್ಯಾನಿಕಲ್ಲಿ ಬೆಳೆದಿರೋಂಥ ಒಂದು ಬಾಳೆಗೊನೆ ಆಗಿದ್ದಕ್ಕೆ ಆ ಒಂದು ಬನಾನ ತುಂಬ 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 ಟೇಸ್ಟ್ಫುಲ್ ಆಗಿತ್ತು, ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಇದೆ. ಆ ಒಂದು ಬಾಳೆಹಣ್ಣಿನ ಒಂದು ಫೇಸ್ ಮಾಸ್ಕ್ ಕೂಡ ನಾನು ಮಾಡಿದ್ದೀನಿ. ಅದರ ವಿಡಿಯೋ ಆದಷ್ಟು ಬೇಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಖಂಡಿತವಾಗಿಯೂ. ವಿಚ್ ಗಿವ್ಸ್ ಅ ವೆರಿ 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 ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ತೀನಿ. ಸೊ ಫ್ರೆಂಡ್ಸ್, ಈ ರೀತಿ ಮನೆಗೆ ಸಿಗುವಂಥ ವಸ್ತುಗಳಿಂದ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟೋ ಒಂದು ವಿಡಿಯೋಸ್. ಇವತ್ತು ಬೆಳಗ್ಗೆ ನಾನು ಒಂದು ಹೇರ್ ಆಯಿಲ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬೆಸ್ಟ್ ರಿಸಲ್ಟ್ ಕೊಡುವಂತಹ ಹೇರ್ ಆಯಿಲ್. ಅದು ಯಾರಾದ್ರೂ ನೋಡದೆ ಹೋದರೆ ಅದರ ಲಿಂಕ್ನ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಪ್ಲೀಸ್ ಗೋ ಅಂಡ್ ಚೆಕ್ಔಟ್. ಎಲ್ಲರಿಗೂ ತುಂಬಾ ಹೆಲ್ಪ್ಫುಲ್ ಆಗುವಂತಹ ಹೇರ್ ಆಯಿಲ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಮತ್ತೆ ಆಶು ಅವ್ನ ಕ್ಲಾಸ್ ಮುಗಿದಿದೆ, ಅವ್ನು ಜಸ್ಟ್ ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಹೊತ್ತಿಗೆ ಕ್ಲಾಸಸ್ ಬೇರೆ ಸ್ಟಾರ್ಟ್ ಆಗುತ್ತೆ. ಸೊ ಅವನಿಗೂ ಕೂಡ ಓದಿಸ್ಬೇಕು. ಇನ್ನೇನು ಮಕ್ಕಳ ಎಕ್ಸಾಮ್ಸ್ ಬೇರೆ ಹತ್ರಕ್ಕೆ ಬರ್ತಾ ಇದೆ. ತುಂಬಾ ಎಲ್ಲ ನನ್ನ ಮಗನ ಜೊತೆಲಿ ಎಲ್ಲ ಮಕ್ಕಳ ಒಂದು ಜವಾಬ್ದಾರಿ ನನ್ನ ಮೇಲೆ ಇದೆ. ಎಲ್ಲರಿಗೂ ಎಕ್ಸಾಮ್ಸ್ಗೆ ನಾನು ರೆಡಿ ಮಾಡಬೇಕು, ಪ್ರಿಪೇರ್ ಮಾಡಬೇಕು. ರೀಸೆಂಟ್ಲಿ ಏನಾಯಿತು ಅಂದರೆ ಒಂದು ಹೊಸ ನ್ಯೂ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಬಂದರು ಪೇರೆಂಟ್ಸು. ಆಕ್ಸಿಡೆಂಟ್ಲಿ ಗೊತ್ತಾಯಿತು ಅವರು ನಮ್ಮ ಕ್ಯಾಸ್ಟ್ ಅಂತ. ದೇ ಆಲ್ಸೋ ಬಿಲಾಂಗ್ ಟು ದ ಮರಾಠಿ ಕಮ್ಯುನಿಟಿ. ಪಾಪ ಅವ್ರು ತುಂಬ ದೂರದಿಂದ ಬಂದಿದ್ರು. ಇದೊಂದು ವಿಚಾರ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಬಟ್ ಅನ್ಫಾರ್ಚುನೇಟ್ಲಿ ನಾನು ಅವತ್ತು ಬಂದು ಜಾಯಿನ್ ಮಾಡಿಸ್ರಿ ಅಂತ ಹೇಳಿ ಕಳಿಸ್ದೆ. ಬಟ್ ಆಮೇಲೆ ಯೋಚನೆ ಆಯಿತು, ಆಗಲಿ ½ ಜನವರಿ ಮುಗಿದೋಗಿದೆ. ಆ ಮಗುಗೆ ನಾನು ಐ ಕಾಂಟ್ ಗಿವ್ ಮೈ ಬೆಸ್ಟ್ ಅಂತ ನನಗೆ ಅನ್ನಿಸ್ತು. ಬಿಕಾಸ್ ಇನ್ನೊಂದು ಹಾರ್ಡ್ಲಿ ವಿ ಹ್ಯಾವ್ ಓನ್ಲಿ 2 months ಕೂಡ ಇಲ್ಲ ಎಕ್ಸಾಮ್ಗೆ. 1.5 month. ಈಗ ಏನಾಗುತ್ತೋ ಗೊತ್ತಿಲ್ಲ, ಯಾಕಂದರೆ ಹೊಸ ವೈರಸ್ ಬೇರೆ ಬರ್ತಾ ಇದೆ. ಸೊ ಐ ಕಾಂಟ್ ಗಿವ್ ಮೈ ಬೆಸ್ಟ್. ಆ ಮಗುಗೆ ಫುಲ್ ರಿವಿಷನ್ ಮಾಡ್ಸೋಕ್ಕೆ ಸಾಧ್ಯ ಇಲ್ಲ. ಮ್ಯಾಥ್ಸ್ ಮಾತ್ರ ಬೇಕು ಅಂತ ಅಂದರು ಅವರು, ಆ ಪೇರೆಂಟ್ಸ್. ಸೊ ಮತ್ತೆ ಫೋನ್ ಮಾಡಿ, ಇಲ್ಲ ಐ ಕಾಂಟ್ ಡು, ಈಗ 1.5 month ನಾನೆಲ್ಲ ಕವರಪ್ ಮಾಡೋಕ್ಕಾಗಲ್ಲ. ಎಕ್ಸಾಮ್ಗೆ ಆ ಮಗುಗೆ ದಿ ಬೆಸ್ಟ್ ಕೊಡೋಕ್ಕಾಗಲ್ಲ. ನಾನೇನೋ ಈಗ ನನಗೆ ಫೀಸ್ ಡಿಮ್ಯಾಂಡ್ ಮಾಡಿ ಏನಾದರೂ ಮಾಡಿಕೊಂಡು ನಾನು ಜಾಯಿನ್ ಮಾಡಿಸ್ಕೋಬೋದು. ಬಟ್ ನನಗೆ ದುಡ್ಡು ಮುಖ್ಯ ಅಲ್ಲ. ಐ ಹ್ಯಾವ್ ಟು ಗಿವ್ ಮೈ ಬೆಸ್ಟ್. ಆ ಮಗುವಿಗೆ ಬೆಸ್ಟ್ ಕೊಡಬೇಕು ಅಂತ ನನಗೆ ಬೆಸ್ಟ್ ಕೊಡೋಕ್ಕಾಗಲ್ಲ. ಈ ಒಂದು ಕಮ್ಮಿ ಸ್ಪ್ಯಾನ್ ಆಫ್ ಟೈಮ್ ಇದೆ. ಸೊ ಆ ಮಗುವಿಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಬೇರೆ ಮಕ್ಕಳಿಗೆ ಮೋಸ ಮಾಡಿದಾಗುತ್ತೆ, ಬೇರೆ ಮಕ್ಕಳ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಈ ಮಗುವಿಗೆ ಮೋಸ ಮಾಡಿದಾಗುತ್ತೆ. ಸೊ ಈಗ ಲಿಮಿಟೆಡ್ ನಂಬರ್ಸಲ್ಲಿ ನಾನು ಸ್ಟೂಡೆಂಟ್ಸ್ನ ಜಾಯಿನ್ ಮಾಡ್ಕೊಳ್ಳೋದು ನನ್ನ ಒಂದು ಪ್ರೈವೇಟ್ ಕ್ಲಾಸಸ್ಗೆ. ಸೊ ಆ ರೀತಿ ಅವ್ರಿಗೆ ಹೇಳಿ ಕನ್ವಿನ್ಸ್ ಮಾಡಿ ಪಾಪ ಬೇಜಾರಾದರು.
ಏನು ಮಾಡೋಕ್ಕಾಗುತ್ತೆ. ಬಟ್ ನನಗೆ ನಾನು ಮೋಸ ಮಾಡ್ಕೊಳಕ್ಕಾಗಲ್ಲ, ಆ ಮಗುವಿಗೂ ಮೋಸ ಮಾಡೋಕ್ಕಾಗಲ್ಲ ಅಂತ ಈ ರೀತಿ ಹೇಳಿ ಕಳಿಸ್ದೆ. ಪಾಪ ಬೇಜಾರಾಗಿದ್ದರೆ ಅವರು ಕೂಡ ನನ್ನ ಸಬ್ಸ್ಕ್ರೈಬರ್ ಕೂಡ ಹಾಗೂ ನಮ್ಮ ಕ್ಯಾಸ್ಟ್ ಮರಾಠೀಸ್ ಕೂಡ ಕ್ಯಾಸ್ಟ್ ಬಗ್ಗೆ ಮಾತಾಡ್ತಿಲ್ಲ, ಬಟ್ ನನ್ನ ಬೆಸ್ಟ್ ನಾನು ಕೊಡಬೇಕು ಅಂತ ನಾನು ಅವರಿಗೆ ರಿಜೆಕ್ಟ್ ಮಾಡಿದೆ. ಪಾಪ ತುಂಬ ಬೇಜಾರಾಗಿರ್ಬೋದು. ಈ ಮೂಲಕ ಐ ಆಮ್ ಸಾರಿ ಅಂತ ಕೇಳ್ತಾ ಇದ್ದೀನಿ ಅವ್ರಿಗೆ. ಸೊ ಇದೊಂದು ವಿಚಾರ ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದಾ ಅಂತ ಅನಿಸೋದಕ್ಕೆ ಶೇರ್ ಮಾಡ್ಕೊಂಡು, ಯಾಕಂದ್ರೆ ಜಾನ್ವರಿ ಟೈಮಲ್ಲಿ ಮಕ್ಕಳಿಗೆ ನಾನು ಟ್ಯೂಷನ್ಗೆ ಜಾಯಿನ್ ಮಾಡಿಸ್ಕೊಳ್ಳೋಕ್ಕೆ ನನಗೆ ಆಗಲ್ಲ. ಸೊ ಸಾರಿ ಸೋ ಮಚ್. ಸೊ ಈ ರೀತಿ ಇತ್ತು ಇವತ್ತಿನ ಈ ಒಂದು ಜಸ್ಟ್ ಡೈಲಿ ವ್ಲಾಗ್ನ ಒಂದು ಚಿಟ್ ಚಾಟ್ ನಿಮ್ಮ ಜೊತೆಲಿ. ಈಗ ಆಲ್ರೆಡಿ ಟೈಮ್ ಆಗಿದೆ. ಈ ಒಂದು ವ್ಲಾಗ್ ಎಡಿಟಿಂಗ್ ಮಾಡಿ ನಿಮ್ಮ ಜೊತೆ ಅಪ್ಲೋಡ್ ಮಾಡೋಷ್ಟು ಟೈಮ್ ಆಗಿಬಿಡುತ್ತೆ. ಅಷ್ಟೊತ್ತಿಗೆ ಸ್ಟೂಡೆಂಟ್ಸ್ ಕೂಡ ಬಂದುಬಿಡ್ತಾರೆ. ಸೊ ನನ್ನ ಈ ಒಂದು ಡ್ರೆಸ್ ಈ ರೀತಿ ಇದೆ ನೋಡಿ. ನಾನು ಹೇಳಿದೆ ಸ್ವಲ್ಪ ಚೆಸ್ಟ್ ಹತ್ರ ಸ್ವಲ್ಪ ಬಿಟ್ಟರೆ ಎಲ್ಲ ಓಕೆ ಆಗುತ್ತೆ ಈ ಡ್ರೆಸ್ ಅಂತ. ಈ ನಾನು ಡ್ರೆಸ್ ಎಲ್ಲ ಉಟ್ಕೊಳ್ಳಲ್ಲ, ಇದು ನನ್ನ ತಂಗಿದು. ಸೊ ಜಸ್ಟ್ ವೇರ್ ಮಾಡಿದೆ ಅಷ್ಟೇ. ಇನ್ನು ಏನೂ ಹಾಕ್ಕೊಂಡಿಲ್ಲ, ಫ್ರೆಶ್ ಆಗಿದ್ದೀನಿ. ಅಂದರೆ ಏನು ಮನೇಲಿ ಜಾಸ್ತಿ ನಾನು ಕಿವಿಗೆ ಏನೂ ಹಾಕ್ಕೊಳ್ಳಲ್ಲ, ಜಸ್ಟ್ ಹಾಗೆ ಇದ್ಬಿಡ್ತೀನಿ. ಬೇಜಾನ್ ಆರ್ಟಿಫಿಷಿಯಲ್ಸ್, ಬೇಜಾನ್ ಗೋಲ್ಡ್ ಇಯರಿಂಗ್ಸ್ ಎಲ್ಲ ಇದೆ, ಬಟ್ ನಾನು ಯಾವುದೂ ಹಾಕೊಳ್ಳೋಕೆ ಇಷ್ಟ ಆಗಲ್ಲ ನನಗೆ. ಜಸ್ಟ್ ನಂಗೆ ಸಿಂಪಲ್ ಆಗಿ ಇದ್ಬಿಡ್ತೀನಿ. ನಾನು ವಾಚ್ ಮಾತ್ರ ಹಾಕ್ಕೊಳ್ತೀನಿ ಹೊರಗಡೆ ಹೋಗಬೇಕಾದ್ರೂ ಕೂಡ. ಏನಾದರೂ ಅಕೇಷನಲ್ಲಿ ಫಂಕ್ಷನ್ಸ್ಗೆ ಹೋಗಬೇಕು ಅಂದರೆ ಅಥವಾ ಮದುವೆಗಳಿಗೆ ಹೋಗಬೇಕು ಅಂದರೆ ಹಬ್ಬ ಇದ್ದಾಗ ಮಾತ್ರ ಹಾಕೋತೀನಿ ಅಷ್ಟೇ. ಇಲ್ಲ ಏನೂ ಹಾಕೊಳ್ಳೋಕ್ಕಾಗಲ್ಲ, ನಂಗೆ ಇಷ್ಟನೇ ಆಗಲ್ಲ. ಜಸ್ಟ್ ಸಿಂಪಲ್ ಆಗಿರಬೇಕು ಅಂತಲೇ ಇಷ್ಟ. ವೀಡಿಯೋಸ್ ಮಾಡಬೇಕಾದ್ರೂ ತುಂಬ ಮೂಡಿದ್ರೆ ಮಾತ್ರ ಹಾಕ್ಕೊಳ್ತೀನಿ. ಇದ್ರೆ ಎಷ್ಟು ವೀಡಿಯೋಸಲ್ಲಿ ನೋಡಿ ನಾನು ಕಿವಿಗೆ ಏನೂ ಹಾಕ್ಕೊಂಡೇ ಇರಲಿ, ಈಗಲೂ ಏನೂ ಹಾಕ್ಕೊಂಡಿಲ್ಲ. ಸೊ ಈ ರೀತಿ ಇತ್ತು ನನ್ನ ಬಗ್ಗೆ ಕೆಲವು ವಿಚಾರಗಳು ಹಾಗೂ ಡೈಲಿ ವ್ಲಾಗ್. ಇವತ್ತಿನ ದಿನ ಏನೇನೆಲ್ಲ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಇವತ್ತಿನ ನನ್ನ ಹೇರ್ ಆಯಿಲ್, ಎಫೆಕ್ಟಿವ್ ಆಗಿರುವಂಥ ಹೇರ್ ಆಯಿಲ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮರಿಬೇಡಿ. ನಾನು ಸಬ್ಸ್ಕ್ರೈಬರ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.